ಇದು ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸೇರಿದಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ದರ್ಶನ್ ಜೈಲಿಂದ ಬಂದ ಮೇಲೆ ವಿಜಯಲಕ್ಷ್ಮಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ವಿಜಯಲಕ್ಷ್ಮಿ ಸಿನಿಮಾ ರಂಗಕ್ಕೆ ಬರೋ ಮುನ್ಸೂಚನೆ ಏನಾದರೂ ಕೊಟ್ರಾ? ಇತ್ತೀಚೆಗೆ ಸಭೆ ಸಮಾರಂಭದಲ್ಲಿ ವಿಜಯಲಕ್ಷ್ಮಿ ಫುಲ್ ಆಕ್ಟಿವ್ ಆಗಿರುವಂತಹದ್ದು. ಜೈಲಲ್ಲಿದ್ದಾಗ ದರ್ಶನ್ ರಾಜಾರೋಷವಾಗಿ ಇರೋದಕ್ಕೆ ಕಾರಣ ಅವರ ಪತ್ನಿ. ದರ್ಶನ್ಗೆ ನೆರಳಿನಂತೆ ನಿಂತ್ಕೊಂಡಿದ್ದಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈಗ ವಿಜಯಲಕ್ಷ್ಮಿ ಅವರು ಚಿತ್ರರಂಗದಲ್ಲೂ ಕೂಡ ಫುಲ್ ಆಕ್ಟಿವ್ ಆಗಿರುವಂತಹದ್ದು. ದರ್ಶನ್ ಅವರ ಜವಾಬ್ದಾರಿಯನ್ನು ಅವರ ಬೆನ್ನಿಗೆ ಹೊತ್ತುಕೊಂಡಿರುವಂತಹ ವಿಜಯಲಕ್ಷ್ಮಿ ಅವರು. ಇದು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರಿಗೆ ಸೇರಿದಂತಹ ಒಂದು ಬಿಗ್ ಅಪ್ಡೇಟ್ ಸುದ್ದಿ. ಈಗಾಗಲೇ ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಜೈಲಿಗೆ ಹೋಗಿದ್ದರು. ಜೈಲಿಂದ ಹೊರಗಡೆ ಬಂದ ನಂತರ ದರ್ಶನ್ ಅವರು ಈಗ ಡೆವಿಲ್ ಸಿನಿಮಾದಲ್ಲಿ ಶೂಟಿಂಗ್ನಲ್ಲಿ ನಿರಂತರವಾಗಿ ಪಾಲ್ಗೊಳ್ತಾ ಇರುವುದು. ಜೊತೆಗೆ ವಿಜಯಲಕ್ಷ್ಮಿಯವರು ಕೂಡ ದರ್ಶನ್ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಎಲ್ಲ ಕಾರ್ಯಗಳಿಗೂ ಕೂಡ ಸಪೋರ್ಟ್ ಮಾಡಿಕೊಂಡು ಈಗ ಬರ್ತಿರುವಂಥದ್ದು. ಮೊನ್ನೆ ಅಷ್ಟೇ ಅವರು ಏನು ಮಂಡ್ಯದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಅಲ್ಲಿ ಒಂದು ಮಾಂಗಲ್ಯಗಳನ್ನು ಕೊಡುವಂತಹ ಮೂಲಕ ಒಂದು ಸಮಾಜ ಸೇವೆಯನ್ನು ಕೂಡ ಮಾಡಿದರು. ಅದಾದ ನಂತರ ಈಗ ಚಿತ್ರರಂಗದಲ್ಲೂ ಕೂಡ ಆಕ್ಟಿವ್ ಆಗಲಿಕ್ಕೆ ದರ್ಶನ್ ಅವರ ಪತ್ನಿ ಈಗ ಮುಂದಾಗಿರುವಂಥದ್ದು. ದರ್ಶನ್ಗೆ ಅಷ್ಟ ದಿಗ್ಬಂಧನ ಹಾಕಿರುವಂತಹ ವಿಜಯಲಕ್ಷ್ಮಿ, ದರ್ಶನ್ ಸುತ್ತಮುತ್ತ ಇದ್ದವರಿಗೆ ಎಲ್ಲ ಗೇಟ್ ಪಾಸ್ ಕೊಟ್ಟಿರುವಂತಹದ್ದು. ಈಗ ದರ್ಶನ್ ಮಾಡಬೇಕಾದ ಕೆಲಸ ವಿಜಯಲಕ್ಷ್ಮಿ ಮಾಡ್ತಿರುವಂಥದ್ದು. ದರ್ಶನ್ಗೆ ಲಕ್ಷ್ಮಣ ನಿಂತಿರುವ ಧನ್ವೀರ್ ಸಿನಿಮಾ ಕೂಡ, ಧನ್ವೀರ್ ಅವರ ಸಿನಿಮಾ ವಾಮನ, ಆ ಒಂದು ಸಿನಿಮಾ ಸಾಂಗ್ಸ್ ಕೂಡ ಈಗ ರಿಲೀಸ್ ಆಗಿತ್ತು. ಆ ಒಂದು ಸಾಂಗ್ಸ್ ರಿಲೀಸ್ಗೆ ಸ್ವತಃ ವಿಜಯಲಕ್ಷ್ಮಿ ಅವರು ಕೂಡ ಹೋಗಿರುವಂಥದ್ದು. ಧನ್ವೀರ್ ವಾಮನ ಸಾಂಗ್ಸ್ ಅಂದರೆ ವಾಮನ ಸಿನಿಮಾದ ಸಾಂಗ್ಸ್ ಕೂಡ ಈಗ ರಿಲೀಸ್ ಆಗಿರುವಂತಹದ್ದು. ಅಜನೀಶ್ ಲೋಕನಾಥ್ ಅವರು ಸಂಗೀತ ನೀಡಿರುವಂಥದ್ದು. ಇದೇ ಏಪ್ರಿಲ್ 10ಕ್ಕೆ ವಾಮನ ಸಿನಿಮಾ ತೆರೆಗೆ ಬರುವಂತಹ ಸಾಧ್ಯತೆ ಇದೆ. ಏಪ್ರಿಲ್ 10ಕ್ಕೆ ವಾಮನ ಸಿನಿಮಾ ಬರ್ತಾ ಇರುವಂಥದ್ದು. ಆ ಒಂದು ಸಿನಿಮಾದಲ್ಲಿ ಮೈನ್ ಹೀರೋ ಆಗಿ ಧನ್ವೀರ್ ಅವರು ಆ್ಯಕ್ಟ್ ಮಾಡ್ತಿರುವಂಥದ್ದು. ಈಗಾಗಲೇ ಧನ್ವೀರ್ ಅವರು ಕೂಡ ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ಆ ಇನ್ಸಿಡೆಂಟ್ ಆದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಇದ್ದು ಅವರ ಒಂದು ಸಮಸ್ಯೆಗಳಿಗೆ ಅವರು ಕೂಡ ಭಾಗಿಯಾಗಿದ್ದರು. ಈಗ ಅವರ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ದರ್ಶನ್ ಅವರ ಅಭಿಮಾನಿಗಳು ಕೂಡ ಧನ್ವೀರ್ ಅವರನ್ನು ತುಂಬ ಮುಕ್ತ ಕಂಠದಿಂದ ತುಂಬ ಹೃದಯದಿಂದ ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿರುವಂತಹದ್ದು. ಜೊತೆಗೇನಪ್ಪ ಅಂತಂದರೆ ದರ್ಶನ್ ಅವರು ಹೇಳ್ತಾಯಿದ್ರು, ನಾನು ಮೂರು ಜನಕ್ಕೆ ಮಾತ್ರ, ಅಂದರೆ ಜೈಲಿಂದ ಬಂದ ನಂತರ ಅವರು ಒಂದು ವಿಡಿಯೋ ಕೂಡ ಮಾಡಿದರು. ಆ ಒಂದು ವಿಡಿಯೋದಲ್ಲಿ 3 ವ್ಯಕ್ತಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ, ಅದರಲ್ಲಿ ಧನ್ವೀರ್ ಕೂಡ ಒಬ್ಬರಾಗಿದ್ದರು. ಸೊ ಹಾಗಾಗಿ ಧನ್ವೀರ್ ಅವರ ಸಿನಿಮಾ ಈಗ ರಿಲೀಸ್ ಆಗ್ತಾ ಇರುವಂಥದ್ದು. ಆ ಒಂದು ಸಿನಿಮಾಗೆ ವಿಜಯಲಕ್ಷ್ಮಿ ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.